ನಾಳೆ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ. ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ. ನಾಳೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಉದ್ಘಾಟನೆ. ನಾಡ ದೇವತೆ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ. ನಾಳೆ ಬೆಳಿಗ್ಗೆ 4:30ರಿಂದ ಪೂಜಾ ಕೈಂಕರ್ಯ, ವಿಶೇಷ ಪೂಜೆ. ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆರಂಭಿಸಲಾಗುತ್ತೆ. ನಾಳೆ ಬೆಳಗ್ಗೆ 9:15 9:45 ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆಗೊಳ್ಳಲಿದೆ. ತಾಯಿ ಹಂಸವಾಹಿನಿ ಅಲಂಕಾರದಲ್ಲಿ ದೇವಿ ದರ್ಶನ ಆಗುತ್ತೆ. ಮೈಸೂರು ದಸರಾ 2024ರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅಧಿಕೃತವಾಗಿ ದಸರಾವನ್ನು ಉದ್ಘಾಟಿಸಲಿರುವಂಥದ್ದು. ಇನ್ನು ಚಾಮುಂಡೇಶ್ವರಿ ದೇಗುಲದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ರವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಗುರುಗಳೇ, ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ದಸರಾ ಉದ್ಘಾಟನೆಗೊಳ್ಳುತ್ತೆ. ನಾಳೆ ಏನೇನು ವಿಶೇಷ ಪೂಜಾ ಕೈಂಕರ್ಯಗಳು ಇರುತ್ತೆ? ಸಮಸ್ತ ವೀಕ್ಷಕರಿಗೆ ನಾಡಹಬ್ಬ ದಸರಾದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂಗತಿ. ನವರಾತ್ರಿಯಲ್ಲಿ 4 ನವರಾತ್ರಿ ಇದೆ. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ, ಹಾಗೂ ಶರತ್ಕಾಲದಲ್ಲಿ ಬರ್ತಕ್ಕಂಥ ಶರನ್ನವರಾತ್ರಿ, ಹಾಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಮಾಘ ನವರಾತ್ರಿ ಅಂತಿದೆ. ಈ 2 ನವರಾತ್ರಿನ ಆಚರಣೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರತೀತಿಯಾಗಿ ಬಂದಿರತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಶರತ್ಕಾಲಾಯಾಮ್ ಪೂಜಾ ಅಂತ ಹೇಳ್ತೀನಿ. ಇದು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ನವರಾತ್ರಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಂದಿನಂತೆ ಬೆಳಗ್ಗೆ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ 4:30ರಿಂದ ಮಾನವ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ ಇರ್ತಕ್ಕಂಥದ್ದು ಇಲ್ಲಿನ ಒಂದು ಪ್ರತಿನಿಧಿಯಾಗಿ ಬಂದಿರತಕ್ಕಂಥದ್ದು. ಹಾಗೆ 9:15ರಿಂದ 9:47 ಶುಭ ಮುಹೂರ್ತದಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ಸಿಗ್ತಕ್ಕಂಥದ್ದು. ಇಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ. ನವರಾತ್ರಿ ಸಂದರ್ಭದಲ್ಲಿ ನವದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಒಂದು ಪ್ರತೀತಿಯಾಗಿರ್ತಕ್ಕಂಥದ್ದು. ಅವ್ರು ಯಾರು ಅಂದರೆ ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕುಷ್ಮಾಂಡೇತಕಂಪ, ಪಂಚಮಂ ಸ್ಕಂದ ಮಾತ್ರ, ಷಷ್ಠ್ಯಂ ಕಾತ್ಯಾಯನಿಸಿದ, ಸಪ್ತಮಂ ಕಳರಾತ್ರಿಂಚ ಮಹಾಗೌರ್ತಿ, ಅಷ್ಟಮಂ ನವಮಂ ಸಿದ್ಧ ನವದುರ್ಗಾ ಪ್ರಕೃತಿ ಅಂತೇಳಿ 9 ದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ಪದ್ಧತಿ. ಅದೇ ರೀತಿ ಅಲಂಕಾರ ರೂಪದಲ್ಲಿ ಹೋದಾಗ ಬ್ರಾಹ್ಮಿ ಮಹೇಶ್ವರಿ ಚೈವ, ಕೌಮಾರಿ ವೈಷ್ಣವಿತದ, ವಾರಾಹಿ ಚೈವ ಇಂದ್ರಾಣಿ, ಚಾಮುಂಡಾ ಸತಮಾತ್ರಕ ಅಂತೇಳಿ 7 ದಿನ 7 ಅಲಂಕಾರ ಮಾಡ್ತಕ್ಕಂಥದ್ದು, ಮಹಾಲಕ್ಷ್ಮಿ ಅಲಂಕಾರ ಮಾಡ್ತಕ್ಕಂಥದ್ದು, ಹಾಗೂ ದುರ್ಗೆ ಅಲಂಕಾರ ಮಾಡ್ತಕ್ಕಂಥದ್ದು ನವರಾತ್ರಿಯಲ್ಲಿ ಬಂದಿರತಕ್ಕಂಥ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಯಾವ ಲಗ್ನದಲ್ಲಿ ದಸರಾ ಉದ್ಘಾಟನೆ ಆಗುತ್ತೆ? ಬೆಳಗ್ಗೆ 9:15ರಿಂದ 9:45 ಶುಭ ವೃಶ್ಚಿಕ ಲಗ್ನದಲ್ಲಿ ದಸರಾ ಇನಾಗ್ರೇಷನ್ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ದಸರಾ ಇಲ್ಲಿ ಪೂಜೆ ಮಾಡುವ ಮುಖಾಂತರ ದಸರಾಗೆ ಚಾಲನೆ ನೀಡ್ತಕ್ಕಂಥದ್ದು ಪದ್ಧತಿಯಾಗಿರ್ತಕ್ಕಂಥದ್ದು. ನಾಳೆ ದೇವಿಗೆ ಯಾವ ಅಲಂಕಾರವನ್ನು ಮಾಡುವಂಥದ್ದು? ನಾನು ಹೇಳ್ದಂಗೆ ನಾಳೆ ಅಂತಕ್ಕಂಥದ್ದು ಹಂಸವಾಹಿನಿ ಅಲಂಕಾರ, ಬ್ರಾಹ್ಮಿ ಅಲಂಕಾರ ಮಾಡ್ತಕ್ಕಂಥ ನಾಳೆ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಚಾಮುಂಡೇಶ್ವರಿ ದೇವಸ್ಥಾನ ಹಾಗೂ ಅರಮನೆಗೆ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಅಲ್ಲಿ ಮಹಾರಾಜರು ದರ್ಬಾರ್ ಮಾಡಿದಂಗೆ ನಾವು ಉತ್ಸವಮೂರ್ತಿಗೆ ದರ್ಬಾರ್ ಉತ್ಸವ ಮಾಡ್ತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಪದ್ಧತಿ. ಅಲ್ಲಿ ಯಾವ ಕ್ರಮದಲ್ಲಿ ಪೂಜೆ ಪುನಸ್ಕಾರಗಳಿರುತ್ತೆ ಅದೇ ರೀತಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡ್ಕೊಂಡ್ಬರ್ತಿರ್ತಕ್ಕಂಥದ್ದು ಪ್ರತೀತಿಯಾಗಿ ಬಂದಿರತಕ್ಕಂಥದ್ದು. ದೇವಿಗೆ ಅಲಂಕಾರಗಳ ವಿಶೇಷತೆ ಏನು ಗುರುಗಳೇ? ಅಂದರೆ ಹೇಳೋದಲ್ಲ, ನವರಾತ್ರಿ ನವದುರ್ಗೆ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಭಾಳ ವಿಶೇಷ ಅಂತ ಹೇಳಿದ್ರೆ ಅವರೇ ಇದರಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟಿ, ಕೂಷ್ಮಾಂಡೆ, ಸ್ಕಂದಮಾತ್ರ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಾತೆ ಅಂತ 9 ದುರ್ಗೆ ಆವಾಹನೆ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ವಿಶೇಷ ಅಲಂಕಾರಗಳಿರುತ್ತೆ ಗುರುಗಳೇ? ಇರುತ್ತೆ, ಬ್ರಾಹ್ಮಿ ಅಲಂಕಾರ ಇರುತ್ತೆ. ನಾಳಿದ್ದು ಮಹೇಶ್ವರಿ, ಆಮೇಲೆ ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಮಹಾಲಕ್ಷ್ಮಿ, ದುರ್ಗಾ ಅಲಂಕಾರ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇದಿಷ್ಟು ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.